ದಿನಾಂಕ 22/3/26ರಂದು ಪ್ರಕಟವಾಗಿರುವ ಆಲಿಕಲ್ಲು ಮಳೆ ದಾಳಿಂಬೆ ನಷ್ಟ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟವಾದ ವಿಷಯದ ಬಗ್ಗೆ ಪ್ರಸ್ತಾಪಿಸಲು ಬಯಸ್ತೇನೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ತಡಕಲೂರು, ಹಂದಿಕುಂಟೆ, ಚಿರತಳ್ಳಿ, ಕಲ್ಲಳ್ಳಿ, ಬಡಮಾರ್ನಹಳ್ಳಿ, ಗೋಣಿಹಳ್ಳಿ, ರಾಗಲಹಳ್ಳಿ, ಕಾಮಗೊಂಡನಹಳ್ಳಿ, ನಾದೂರು, ದ್ವಾರಾಳು, ಹರಿಯಜ್ಜಿಹಳ್ಳಿ ಮತ್ತು ರತ್ನಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮಾಗೋಡು, ಬೋರ್ಸಂದ್ರ ಮುಂತಾದ ಹಳ್ಳಿಗಳಲ್ಲಿ ಕಳೆದ 3 ದಿನಗಳ ಹಿಂದೆ ಬಿದ್ದಂಥ ಭಾರೀ ಮಳೆಗೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಿಂದ ಅನೇಕ ರೈತರ ದಾಳಿಂಬೆ, ಮಾವು ಮತ್ತು ಪಪ್ಪಾಯ ತೋಟಗಳು ವ್ಯಾಪಕವಾಗಿ ಹಾನಿಗೊಳಗಾಗಿವೆ. ಮಾವಿನಕಾಯಿಗಳು ಮರಗಳು ನೆಲಕ್ಕುರುಳಿದ್ದು ಫಸಲಿಗೆ ಬಂದಿದ್ದ ದಾಳಿಂಬೆ, ಪಪ್ಪಾಯ ಕೊಳೆತು ಹೋಗುವ ಹಂತ ತಲುಪಿದೆ. ಸದರಿ ಹಾನಿಗೊಳಗಾದ ತೋಟಗಳನ್ನು ನಾನು ಭೇಟಿ ಮಾಡಿ ಆಲಿಕಲ್ಲು ಮಳೆಯಿಂದ ಬಹಳ ನಷ್ಟವಾಗಿರುವುದನ್ನು ಕಣ್ಣಾರೆ ಕಂಡಿದ್ದೇನೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬಂತೆ ನಮ್ಮ ರೈತರು ವರ್ಷದಿಂದ ಕಷ್ಟಪಟ್ಟು ಬೆಳೆದ ಬೆಳೆ ನಿಮಿಷಗಳಲ್ಲಿ ಮಣ್ಣು ಪಾಲಾದ ಕಾರಣ ಅನ್ನದಾತರು ದಿಕ್ಕು ತೋಚದಂತಾಗಿದ್ದಾರೆ. ತೋಟಗಾರಿಕಾ ಇಲಾಖೆಯ ಮಾಹಿತಿಯ ಪ್ರಕಾರ ಮಾರ್ಚ್ 19ರ ವೇಳೆಗೆ 123 ರೈತರ 93.7 ಹೆಕ್ಟೇರ್ ಬೆಳೆ ನಷ್ಟವಾಗಿರುತ್ತದೆ ಎಂದು ತಿಳಿಸಿರ್ತಾರೆ. ಸದರಿ ಬೆಳೆ ಹಾನಿಯ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದ್ದು ಸುಮಾರು 200 ಕೋಟಿಗೂ ಹೆಚ್ಚು ರೈತರಿಗೆ ನಷ್ಟ ಸಂಭವಿಸಿರುವುದಿದೆ. ಸರ್ಕಾರ ರೈತರಿಗೆ ಬೆಳೆ ವಿಮಾ ಹಣವನ್ನು ನೀಡುವುದರ ಜೊತೆಗೆ ಹೊರತುಪಡಿಸಿ ಸರ್ಕಾರ ರೈತರ ಬೆಳೆ ನಷ್ಟವನ್ನು ಕಟ್ಟಿ ಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕೆಂದು ಶೂನ್ಯ ವೇಳೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯ ಬಯಸ್ತೇನೆ. ಜೊತೆಗೆ ಈ ಸದನದ ಒಳಗಡೆ ತಾವು ಸಭಾಪತಿಯವರು ಇದಕ್ಕೆ ಒಂದು ಪರಿಹಾರವನ್ನು ಕೊಡಿಸಬೇಕು ಸರ್ಕಾರದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.